ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ದೀರಾ 19ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತಂದ್ಬಿಟ್ಟು. ಹಾಗೆ ಇನ್ನೂ ಕೆಲವೊಬ್ರು ಹೇಳ್ತಿದ್ದಾರೆ 18ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತಂದು. ಇನ್ನೂ ಸುಮಾರು ಜನ ಹೇಳ್ತಿದ್ದಾರೆ 15, 16, 17, 18, 19 5 ಕಂತು ಹಣ ಬಂದಿಲ್ಲ ಅಂತಂದ್ಬಿಟ್ಟು. ನನಗೆ ನಿಜವಾಗ್ಲೂ ಶಾಕ್ ಆಗ್ತಿದೆ, ಇಷ್ಟು ಜನಗಳಿಗೆ 15, 16ನೇ ಕಂತಿನ ಹಣ ಬಂದಿಲ್ವಾ ಅಂತಂದ್ಬಿಟ್ಟು. ಸೊ ಆ 15ರಿಂದನೂ ಬಂದಿಲ್ಲ ಅಂತಂದರೆ ಏನಾಗಿರುತ್ತೆ ಅಂದರೆ, ನಿಮಗೆ 15ನೇ ಕಂತು ಬರೋ ಟೈಮಲ್ಲಿ ಇಲ್ಲ ಆ ಮಂತಲ್ಲಿ ನೀವೇನಾದ್ರು GST ಟ್ಯಾಕ್ಸ್ ರಿಟರ್ನ್ಸ್ ಪೇ ಮಾಡಿರ್ತೀರಾ, ಅಥವಾ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿರೋದಿಲ್ಲ, ಅಥವಾ ನಿಮ್ಮ ರೇಷನ್ ಕಾರ್ಡ್ಗಳನ್ನು ನೀವು ಅಪ್ಡೇಟ್ ಮಾಡಿಸಿರೋದಿಲ್ಲ, KYC ಮಾಡಿಸ್ಕೊಂಡಿರೋದಿಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿದ್ರೆ ಮಿಡ್ಲಲ್ಲಿ ನಿಮಗೆ ಸ್ಟಾಪ್ ಆಗಿರುತ್ತೆ ಗೃಹಲಕ್ಷ್ಮಿ ಹಣ. ಸೊ ಅಂಥವ್ರು ಚೆಕ್ ಮಾಡ್ಕೊಳ್ಳೇಬೇಕು, ಏನಾದ್ರು ತಿದ್ದುಪಡಿ ಆಗಬೇಕಾ, ತಿದ್ದುಪಡಿ ಆಗಿಲ್ವಾ, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದೀರಾ, ನಿಮ್ಮ ಖಾತೆಗಳು ಸರಿಯಾಗಿದೆಯಾ, ಬ್ಯಾಂಕ್ ಖಾತೆ ಸರಿಯಾಗಿದೆಯಾ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಈಗ ಕರೆಕ್ಟಾಗಿ ಬರ್ತಾ ಇದ್ದು ಸಡನ್ನಾಗಿ ಸ್ಟಾಪ್ ಆದರೆ ಅದು ಇದೇ ಇಶ್ಯೂಗಳಾಗಿರುತ್ತೆ. ಇಲ್ಲ ನಮಗೆ 18ನೇ ಕಂತಿನ ಹಣವರೆಗೂ ಬಂದಿದೆ, 19ನೇ ಕಂತಿನ ಹಣ ಮಾತ್ರ ಬಂದಿಲ್ಲ ಅನ್ನೋದಾದರೆ, ಕೆಲವೊಂದು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಾಂತ್ರಿಕ ದೋಷಗಳಾಗಿದ್ದಾವೆ, ಟೆಕ್ನಿಕಲ್ ಇಶ್ಯೂಸ್ ಆಗಿದ್ದಾವೆ. ಸೊ ಈ ಮಂತ್ ಎಂಡರೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅಂತಂದ್ಬಿಟ್ಟು. ಸೊ ಇಷ್ಟು ವಿಚಾರ. 18ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಸೊ ಅಂಥವ್ರಿಗೆ ಹೇಳ್ತೀನಿ, ಅದಕ್ಕಿಂತ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ನ ಕೊಟ್ಬಿಡಿ. ಸೊ 18ನೇ ಕಂತಿನ ಹಣವನ್ನು ಈಗಾಗಲೇ ಪೇ ಮಾಡಿದ್ದೀವಿ ನಾವು, ಅಂದರೆ ಯುಗಾದಿ ಮತ್ತು ರಂಜಾನ್ ಮುಗಿಯೋಷ್ಟರಲ್ಲೇ ನಾವು ಆ ದಿನಗಳಲ್ಲಿ ಮಾಡಿದ್ದೀವಿ. ಎಲ್ಲರಿಗೂ ಹೋಗಿ ತಲುಪಿದೆ, ಯಾರಿಗೂ ಕೂಡ ಪೆಂಡಿಂಗ್ ಇಲ್ಲ. 1% ಜನಗಳಿಗೂ ಇತ್ತು, ಆದರೆ ಅವರಿಗೂ ನಾವು ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ. ಹಾಗಾಗಿ ಎಲ್ರಿಗೂ ಬಂದಿದೆ ಅಂತ ಹೇಳಿ ಹೇಳ್ತಿರುವಂಥದ್ದು. ಸೊ ಇನ್ನೂ ನಿಮಗೆ ಬಂದಿಲ್ಲ, ಎಲ್ಲ ಸರಿ ಇದೆ ಅಂತಂದರೆ ಒಂದ್ಸರಿ ಬ್ಯಾಂಕ್ ಸ್ಟೇಟ್ಮೆಂಟ್ನ ಚೆಕ್ ಮಾಡ್ಕೊಳ್ಳಿ. ನೀವು ವಿತ್ಡ್ರಾ ಮಾಡಿ ಬೇರೆದು ಏನಾದರೂ ಯೂಸ್ ಕೂಡ ಮಾಡ್ಕೊಂಡಿರ್ಬೋದು, ಗೊತ್ತಿರೋದಿಲ್ಲ. ಹಾಗಾಗಿ ಒಂದ್ಸರಿ ಬ್ಯಾಂಕ್ ಅಕೌಂಟ್ನ ಸ್ಟೇಟ್ಮೆಂಟ್ಸ್ನ ಚೆಕ್ ಮಾಡೋದು ನಿಮ್ಗೆ ತುಂಬ ಒಳ್ಳೆಯದು. ಮತ್ತು ಈಗಲೂ ಇಲ್ಲ ಏನು ಟ್ಯಾಕ್ಸು ಏನೂ ಕಟ್ತಾ ಇಲ್ಲ, ನಮ್ಮದು ಎಲ್ಲ KYC ಪ್ರತಿಯೊಂದು ಕಡೆ ಕಂಪ್ಲೀಟ್ ಆಗಿದೆ, ಆದರೂ ಬರ್ತಾ ಇಲ್ಲ ಅಂತಂದರೆ ನೀವು ಒಂದ್ಸರಿ ಹೋಗಿ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅಂದರೆ ಸ್ಟೇಟ್ಮೆಂಟಲ್ಲಿ ಗೊತ್ತಾಗ್ಬಿಡುತ್ತೆ ಬಂದಿದೆಯಾ ಬಂದಿಲ್ವಾ ಅಂತಂದ್ಬಿಟ್ಟು. ನನ್ನ ಪ್ರಕಾರ ಇದೇ ರೀಸನ್ಸ್ ಆಗಿರುತ್ತೆ. 15, 16ನೇ ಕಂತಿನ ಹಣ ಅಂತಂದರೆ ಹತ್ತತ್ರ 5 ಕಂತು ಆಗಿದೆ. ಅದಕ್ಕೂ ಮುಂಚೆ ಬಂದಿದೆಯಾ ಅಂತ ಕೇಳಿದ್ರೆ ಸುಮಾರು ಜನ ಬಂದಿದೆ, 15ನೇ ಕಂತಿನ ಹಣದ ಮೇಲೆ ನಮಗೆ ಹಣ ಸಿಕ್ಕಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಅಂಥವರು ನಿಮ್ಮ ರೇಷನ್ ಕಾರ್ಡು ಸರಿ ಇದೆಯಾ, ನಿಮ್ಮ ರೇಷನ್ ಕಾರ್ಡಲ್ಲಿರುವಂತಹ ಎಲ್ಲ ಮೆಂಬರ್ಸ್ದು KYC ಆಗಿದೆಯಾ, ಮತ್ತು ಎಲ್ಲರ ಆಧಾರ್ ಕಾರ್ಡ್ ಬ್ಯಾಂಕ್ ಲಿಂಕ್ ಆಗಿದೆಯಾ, ಅಪ್ಡೇಟ್ ಆಗಿದೆಯಾ. ಸೊ ಈ ಥರ ಎಲ್ಲ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಡ್ತಾ ಬರ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಡೌಟ್ಸ್ ತುಂಬ ಜನಕ್ಕಿದೆ, ಒಬ್ರು ಇಬ್ಬರಿಗೆಲ್ಲ ಸುಮಾರು ಜನ ಹೇಳ್ತಾ ಇದ್ದಾರೆ, ಹಾಗಾಗಿ ಹೇಳ್ತಿದ್ದೀನಿ. ಸೊ ನೀವೇನು ಮಾಡಬೇಕು ಅಂತಂದರೆ 15ನೇ ಕಂತಿನ ಹಣ 5 ತಿಂಗಳಿಂದ ಬರ್ತಾ ಇಲ್ಲ, 6 ತಿಂಗಳಿಂದ ಬರ್ತಾ ಇಲ್ಲ ಅಂದರೆ KYC ಮಾಡಿಸ್ಕೊಳ್ಳೋದು, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಸೋದು, ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡಿಸೋದು, ಆಧಾರ್ ಅಪ್ಡೇಟ್ ಮಾಡಿಸೋದು, ಈ ಥರ ಎಲ್ಲ ಸರಿ ಇದೆಯಾ ಅಂತ ಹೇಳಿ ನೋಡ್ಕೊಳ್ಳಿ. ಏನಕ್ಕೆ ಅಂತಂದರೆ ಮತ್ತು GST ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ಪೇ ಮಾಡಿದ್ರೆ, ಮತ್ತು ಯಾರು ಸರ್ಕಾರಿ ಜಾಬಲ್ಲಿ ಈಗ ಜಾಯ್ನ್ ಆಗಿದ್ರೆ ಅಂಥವ್ರಿಗೂ ಕೂಡ ಕ್ಯಾನ್ಸಲ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗೋದು ನಿಮಗೆ ನಮ್ಮ ಕಡೆದು ಏನು ಇಶ್ಯೂ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಫಸ್ಟ್ ನೀವು ಚೆಕ್ ಮಾಡಿಕೊಂಡು ಅದಾದಮೇಲೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನು ಪ್ರಾಬ್ಲಮ್ ಆಗಿದೆ ಅಂತ. ಅದಾದಮೇಲೆ ನಿಮಗೆ ಗೊತ್ತಿರುತ್ತೆ ಏನೇನೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಇದೆ ಈ ಗೃಹಲಕ್ಷ್ಮಿ ಯೋಜನೆಗೆ 2,000 ರೂಪಾಯಿ ಹಣನ ಪಡ್ಕೋಬೇಕಾದ್ರೆ ಅಂತಂದ್ಬಿಟ್ಟು. ಮೊದಲೇ ನಾನು ಸುಮಾರು ವೀಡಿಯೋಗಳು ಮಾಡಿ ತಿಳಿಸಿದ್ದೀನಿ ಯಾರೆಲ್ಲ ಅರ್ಹರಿದ್ದಾರೆ, ಯಾರೆಲ್ಲ ಅರ್ಹರಿಲ್ಲ ಅಂತ ಅಂದ್ಬಿಟ್ಟು. ಅಂದರೆ ಗೃಹಲಕ್ಷ್ಮಿ ಸ್ಟಾರ್ಟ್ ಆಗಿದ್ದಾಗಲೇ ನಾವು ಹಳೆ ಚಾನಲಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಇವಾಗ ಎಲ್ರಿಗೂ ಕೂಡ ಗೊತ್ತಿದೆ ಯಾರ್ಯಾರಿಗೆಲ್ಲ ಬರ್ಬೋದು, ಯಾರ್ಯಾರಿಗೆಲ್ಲ ಬರಲ್ಲ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ರಿಗೂ ಕೂಡ ಇದೆ. ಸೊ ಹಾಗಾಗಿ ಈಗ ಸಡನ್ ಆಗಿ ನಿಂತಿದೆ ಅಂತಂದರೆ ಅದೇ ಕಾರಣ ಆಗಿರುತ್ತೆ. ಹಾಗಾಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಬಾಕಿ ಬೇರೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿಬಿಡಿ, ನಾನು ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ತೀನಿ. ಸೊ ಇವಾಗ ಯಾರೆಲ್ಲ ಕಮೆಂಟ್ ಮಾಡೋ ಅವರಿಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಲೈಕ್ ಮಾಡಿ. ನಾಳಿನ ವಿಡಿಯೋ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್.